ನಮಸ್ತೆ ಎಲ್ಲರಿಗೂ. ನಿಮ್ಮನ್ನು ನೀವು ಅರಿಯುವ ಈ ಸುಂದರ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೊಂದಲಗಳಿಂದ ಸ್ಪಷ್ಟತೆಯ ಕಡೆಗೆ ಆತ್ಮಜ್ಞಾನದ ಬೆಳಕಿನಲ್ಲಿ ಸಾಗೋಣ. ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ನಿನ್ನೆಯ ವಿಚಾರದಲ್ಲಿ ನಾವು ಅಧ್ಯಾತ್ಮ ಅಂತ ಹೇಳಿದ್ರೆ ಏನು? ಅಧ್ಯಾತ್ಮದ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಜನರು ಏನೆಲ್ಲ ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ರು, ಅಧ್ಯಾತ್ಮ ಅಂತ ಹೇಳಿದ್ರೆ ಏನು? ಯಾರಿಗೆಲ್ಲ ಅಧ್ಯಾತ್ಮ ಬೇಕಾಗತ್ತೆ? ಇವತ್ತಿನ ವಿಚಾರವನ್ನು ಶುರು ಮಾಡೋಣ ಬನ್ನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಾನಲ್ಗೆ ಸ್ವಾಗತ. ನಿನ್ನೆ ನಾವು ತಿಳ್ಕೊಂಡ್ವಿ ಅಧ್ಯಾತ್ಮ ಅಂತ ಹೇಳಿದ್ರೆ ಏನು? ಅಧ್ಯಾತ್ಮದ ಬಗ್ಗೆ ಇರುವಂತಹ ಉಪಯೋಗಗಳೇನು? ಮತ್ತೆ ಯಾರಿಗೆಲ್ಲ ಅಧ್ಯಾತ್ಮ ಬೇಕು? ಹಾಗೂ ಅದರ ಬಗ್ಗೆ ಇರುವ ಗೊಂದಲಗಳ ಪ್ರಶ್ನೆಗಳಿಗೆ ನಿನ್ನೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಅದು ಮುಂದುವರೆದ ಭಾಗ ಇವತ್ತಿನ ವಿಚಾರದಲ್ಲಿ ನಾವು ಮಾತನಾಡೋಣ. ಅಧ್ಯಾತ್ಮ ಅಂತ ಹೇಳಿದ ತಕ್ಷಣ ನಿಮ್ಗೆಲ್ಲ ಒಂದ್ ಪ್ರಶ್ನೆ ಬರ್ಬೋದು, ಹಂಗಂದ್ರೆ ಏನು? ಅದು ಅಧ್ಯಾತ್ಮ ಇದೆ, ಈ ತರ ವಿಚಾರ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ ಅಂತ. ನೋಡಿ, ಇದೆಲ್ಲ ಅಧ್ಯಾತ್ಮದ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ನಿಮ್ಗೊಂದ್ ಪ್ರಶ್ನೆ ಬರುತ್ತೆ, ನಾನ್ ಯಾರು ಅಂತ. ನಾನ್ ಯಾರು ಅನ್ನೋ ಪ್ರಶ್ನೆ ನಿಮ್ಗೆ ಯಾವಾಗ ಬರತ್ತೆ ಗೊತ್ತಾ? ನೀವ್ ಯಾವ್ದೋ ವಿಚಾರದಲ್ಲಿ ಸಿಲುಕಿರ್ತೀರಾ, ಅಥವಾ ನಿಮ್ಗೇನೋ ಹುಡ್ತಾ ಇದ್ದಿರತ್ತೆ ಜೀವನದಲ್ಲಿ. ನನಗೆ ಯಾಕೆ ಈ ತರ ಆಗತ್ತೆ? ನನಗೆ ಯಾಕೆ ದೇವ್ರ ಶಿಕ್ಷೆ ಕೊಟ್ಟಿದ್ದಾನೆ? ನಾನ್ ಯಾಕೆ ಎಲ್ಲರ ತರ ಇಲ್ಲ? ನಾನ್ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ನನಗೆ ಯಾಕೆ ಈ ತರ ಜೀವನದಲ್ಲಿ ನಡೀತಾ ಇದೆ? ಯಾಕೆ ಈ ಜವಾಬ್ದಾರಿಗಳು? ಯಾಕೆ ಈ ಕಷ್ಟ? ಯಾಕೆ ಈ ನೋವು ಅಂತ ನಿಮಗೆ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡ್ತಾವೋ, ನೀವ್ ಅರ್ಥ ಮಾಡ್ಕೊಳ್ಳಿ, ಅಧ್ಯಾತ್ಮದ ಕಡೆಗೆ ನೀವು ಹೋಗ್ಬೇಕಾಗಿದೆ. ಅಂದ್ರೆ ಅಧ್ಯಾತ್ಮ ಅಂದಿದ ತಕ್ಷಣ ನಾವು ನಿನ್ನೆನೆ ಹೇಳಿದೀನಿ, ಸನ್ಯಾಸಿಗಳಿಗೆ ಮಾತ್ರ ಅಲ್ಲ, ಕೆಲಸ ಕಾರ್ಯ ಇಲ್ದವ್ರಿಗೆ ಮಾತ್ರ ಅಲ್ಲ, ಯಾರೆಲ್ಲ ನೋವಿನಿಂದ ಜೀವನ ನಡೆಸ್ತಾ ಇರ್ತೀರೋ ಅವ್ರಿಗೆ ಅಧ್ಯಾತ್ಮ ಒಂದು ಸುಂದರ ಕಲಿಕೆಯಾಗಿ ನಿಮ್ಮನ್ನ ಕೈ ಹಿಡಿದು ನಡೆಸುತ್ತೆ. ಸೊ ನಿಮ್ಗೆ ನಾನ್ ಯಾರು ಅನ್ನೋ ಪ್ರಶ್ನೆ ಬಂದಾಗ ನೀವು ಆ ಸಣ್ಣ ಪ್ರಶ್ನೆ ಇಷ್ಟೆಲ್ಲ ಅಧ್ಯಾತ್ಮದ ದೊಡ್ಡ ಪ್ರಯಾಣಕ್ಕೆ ಮುನ್ನುಡಿ. ನಿಮ್ಗೆ ಯಾವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿಕ್ಕೆ ಕೂರ್ತೀರಾ ಅಲ್ಲ, ಅಲ್ಲಿಂದ ನಿಮ್ಮನ್ನ ನೀವು ಹುಡ್ಕೋದಿಕ್ಕೆ ಶುರು ಮಾಡ್ತೀರಾ, ಅದುವೇ ಅಧ್ಯಾತ್ಮ. ಅಧ್ಯಾತ್ಮ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳಿ, ನಿಮ್ಮನ್ನ ನೀವು ತಿಳ್ಕೊಳ್ಳೋದೇನೆ ಅಧ್ಯಾತ್ಮ. ಬನ್ನಿ, ಅಧ್ಯಾತ್ಮ ಅಂತ ಹೇಳಿದ್ರೆ ಏನು ಅಂತ ಆಯ್ತು. ಈಗ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ನಾನು ಯಾರು? ನಾನು 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 ಅಂತ ಪ್ರತಿದಿನ ಆದರೆ ನಾವು ಹೇಳ್ತಾ ಇರ್ತೀವಿ, ನಾನು, ನಂದು ಅಂತ. ಈ ನಾನು ಅನ್ನೋನು ಯಾರು? ಈ ನಿಮ್ಮ ಹೆಸರಿನಿಂದ ನಿಮ್ಮನ್ನ ಗುರ್ತಿಸ್ಕೋತೀರಾ? ನಿಮ್ಮ ಶರೀರದೊಟ್ಟಿಗೆ ನಿಮ್ಮನ್ನ ಗುರ್ತಿಸ್ಕೋತೀರಾ? ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮನ್ನ ಗುರ್ತಿಸ್ಕೋತೀರಾ? ನಿಮ್ಮ ಮನಸ್ಸಿನಿಂದ ನಿಮ್ಮನ್ನ ನೀವು ಗುರ್ತಿಸ್ಕೋತೀರಾ? ಈ ಮನಸ್ಸೇ ನಾನಾ? ಈ ಶರೀರನೇ ನಾನಾ? ಈ ಗೊಂದಲಗಳ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟ ಉತ್ತರ ಕೊಡ್ತೀನಿ. ಹೆಸರಿನಿಂದ ಗುರುತಿಸ್ಕೋತೀನಿ ಅಂತ ಹೇಳಿದ್ರೆ, ಹೆಸರು ಮುಂಚೆಯಿಂದ ನೀವು ತಗೊಂಡು ಬಂದಿಲ್ಲ, ನೀವು ಬಂದ ಮೇಲೆ ಬೇರೆ ಯಾರೋ ಹೆಸರನ್ನ ಇಟ್ಟಿದ್ದಾರೆ. ಈ ಶರೀರದಿಂದ ನಮ್ಮನ್ನ ನಾನು ಈ ಶರೀರ ಅಂತ ಗುರುತಿಸ್ಕೋತೀವಿ ಅನ್ನೋದಾದ್ರೆ, ಬಾಲ್ಯದಲ್ಲಿ ಇದ್ದಂತಹ ದೇಹ ಇವಾಗಿಲ್ಲ, ಇವಾಗಿರುವಂತಹ ದೇಹ ವಯಸ್ಸಾದ್ಮೇಲೆ ಇರಲ್ಲ, ವಯಸ್ಸಾದ್ಮೇಲೆ ಇರುವಂತಹ ದೇಹ ನಾಶ ಆಗ್ಲೇಬೇಕು. ಈ ದೇಹದೊಟ್ಟಿಗೆ ನಿಮ್ಮನ್ನ ನೀವು ನಾನು ಅಂತ ಗುರುತಿಸ್ಕೊಳ್ಳೋದಾದ್ರೆ, ನಿಮ್ಮ ಶಕ್ತಿ ಈ ದೇಹದ ಮಟ್ಟಿಗೆ ಮಾತ್ರ ಇರುತ್ತೆ. ಅಂದ್ರೆ ಪ್ರಾಣಿಗೂ ಮನುಷ್ಯನಿಗೂ ಏನ್ ವ್ಯತ್ಯಾಸ ಅನ್ನೋದಾದ್ರೆ, ಮನುಷ್ಯನ ವಿಶೇಷತೆ ಏನು ಅಂತ ಹೇಳಿದ್ರೆ ವಿವೇಚನಾ ಶಕ್ತಿ ಹಾಗೂ ಆತ್ಮಜ್ಞಾನವನ್ನು ತಿಳಿಯುವಂತಹ ಶಕ್ತಿ. ಇವೆರಡು ಶಕ್ತಿಯಿಂದ ಮನುಷ್ಯ ಪ್ರಾಣಿಗಳಿಗಿಂತ ಮೇಲೆ ಅಂತ ಹೇಳೋದು. ಏನ್ ಮಾಡ್ತವೆ ಪ್ರಾಣಿ? ಆಹಾರ ಹುಡ್ಕೋತವೆ, ರಕ್ಷಣೆ ಮಾಡ್ಕೋತವೆ, ನಿದ್ರೆ ಮಾಡ್ತವೆ,
ಸಂತಾನೋತ್ಪತ್ತಿಗಾಗಿ ಲೈಂಗಿಕ ಕ್ರಿಯೆ ನಡೆಸ್ತವೆ. ಈ 4 ತಾನೇ ದೇಹದ ಗುಣ. ನೀವು ನಿಮ್ಮನ್ನ ದೇಹದೊಟ್ಟಿಗೆ ಗುರುತಿಸ್ಕೋತೀವಿ ಅನ್ನೋದಾದ್ರೆ ಈ 4ರಲ್ಲೇ ಸೀಮಿತರಾಗಿ ಸಾಮಾನ್ಯರಾಗಿ ಬದುಕನ್ನ ನಡೆಸ್ತಾ ಒಂದು ದಿನ ಅದನ್ನ ಮುಗಿಸ್ತೀರ. ನಿಮ್ಮ ಶರೀರಕ್ಕೆ ಗಾಯ ಆಗಿರತ್ತೆ, ಕೈಯಲ್ಲಿ ಗಾಯ ಆಗಿರುತ್ತೆ. ಏನ್ ಹೇಳ್ತೀರಿ? ನನ್ನ ಶರೀರಕ್ಕೆ ಗಾಯ ಆಗಿದೆ, ನನ್ನ ಕೈಗೆ ಗಾಯ ಆಗಿದೆ ಅಂತೀರಿ. ಗಾಯ ಆಗಿದೆ ಅಂತ ಗಮನಿಸ್ತಾ ಇದ್ದಾನಲ್ಲ ಯಾರೋ ಒಬ್ಬ, ಅವನು ಯಾರು? ಇನ್ನು ಬುದ್ಧಿಶಕ್ತಿಯಿಂದ ನೀವು ಗುರ್ತಿಸ್ಕೋತೀನಿ ಅನ್ನೋದಾದ್ರೆ ಬರೀ ಅಂತ ವಿಚಾರದಲ್ಲೇ ಸೀಮಿತರಾಗಿ ಬದುಕನ್ನ ಕಳ್ಕೋತೀರ. ಅಂದ್ರೆ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡೋದು, ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮೈಂಡ್ ಹೇಳ್ತಾರಲ್ಲ. ಪ್ರತಿಯೊಂದಕ್ಕೂ ಒಬ್ಬರನ್ನ ಮಾತಾಡಿಸ್ಬೇಕಾದ್ರೆ ಇವರಿಂದ ನನಗೇನು ಉಪಯೋಗ, ಮುಂದೆ ಭವಿಷ್ಯದಲ್ಲಿ ಇವರಿಂದ ನನಗೆ ಉಪಯೋಗ ಇದೆ ಅನ್ನೋದಕ್ಕೋಸ್ಕರ ಅವ್ರ ಜೊತೆಗೆ ಸಂಬಂಧ, ರಿಲೇಶನ್ಶಿಪ್ ಚೆನ್ನಾಗಿಟ್ಕೊಳ್ಳೋದು. ನನ್ನ ಬಿಸ್ನೆಸ್ಗೆ ಇವ ಸಹಾಯ ಮಾಡ್ತಾನೆ ಅಂತ ಅವನ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು. ಯಾಕೆ? ಈಗ ಸ್ವಲ್ಪ ಕಾಲದ ಹಿಂದೆ, ಈಗೆಲ್ಲ ಬಿಡಿ ಎಲ್ಲ ಬದಲಾಗಿದೆ, ಸ್ವಲ್ಪ ಕಾಲದಿಂದ ಯಾವ ಮನೆಯಿಂದ ಹೆಣ್ಣು ಮಕ್ಕಳನ್ನ ತಂದ್ರೆ ನಮ್ಮ ಹುಡುಗನಿಗೆ ಸಹಾಯ ಆಗುತ್ತೆ ಅಂತ ಕ್ಯಾಲ್ಕುಲೇಟಿವ್ ಮೈಂಡಲ್ಲೇ ತರ್ತಾ ಇದ್ರು. ಯಾರೋ 2 ಹೆಣ್ಣು ಮಕ್ಕಳಿದ್ರೆ ಆ ಮನೆಯಲ್ಲಿ ಅವ್ರಿಗೆ ಅಣ್ಣ ತಮ್ಮ ಇಲ್ಲ ಹುಡುಗಿಗೆ ಅನ್ನೋದಾದ್ರೆ ಇವನಿಗೆ ಕಷ್ಟ ಬರುತ್ತಂತೆ. ಆವಾಗ ಆ ಹುಡುಗಿಗೆ ಅಣ್ಣ ತಮ್ಮ ಇರ್ತಲ್ಲ, ಅವ್ರು ಇವನಿಗೆ ಸಹಾಯ ಮಾಡ್ತಾರಂತೆ. ಎಷ್ಟು ಕ್ಯಾಲ್ಕುಲೇಟಿವ್ ಮೈಂಡ್ ಅಲ್ಲ. ಈ ತರ ಬುದ್ಧಿಯಲ್ಲಿ ನಾವು ಸೀಮಿತರಾಗ್ತೀವಿ ಅಂದ್ರೆ ನೀವು ಈ ಮಟ್ಟದಲ್ಲೇ ಇದ್ದು ಬದುಕನ್ನ ಮುಗಿಸಿ ಹೋಗ್ತೀರಾ. ಶರೀರನು ನೀವು ಅಂತ ಗುರ್ತಿಸ್ಕೊಳಕ್ಕಾಗಲ್ಲ, ಅದು ಅವಿನಾಶಿ ಅಲ್ಲ, ಅದು ನಾಶ ಆಗುವಂಥದ್ದು. ಬುದ್ಧಿಯೂ ನೀವಲ್ಲ, ಬುದ್ಧಿ ಕೂಡ ಇವತ್ತು ಇದ್ದಿದ್ದ ಬುದ್ಧಿ ನಾಳೆ ಇರೋಲ್ಲ. ನಿಮ್ಮ ಹತ್ರ ಹಣ ಇದ್ದಾಗಿರೋ ಬುದ್ಧಿ ಹಣ ಖಾಲಿ ಆದಾಗ ಇರಲ್ಲ. ನಿಮಗೆ ಹೊಟ್ಟೆ ತುಂಬಿದಾಗಿರೋ ಬುದ್ಧಿ ನೀವು ಹಸಿವಲ್ಲಿದ್ದಾಗ ಆ ಬುದ್ಧಿ ಇರಲ್ಲ. ಬದಲಾವಣೆ ಆಗುವಂಥದ್ದು ನೀವಲ್ಲ. ಇನ್ನು ಈ ಮನಸ್ಸು ನಾನು ಅಂತ ಹೇಳ್ತೀರಾ. ಮನಸ್ಸಿನಲ್ಲಿ ಒಂದ್ಸತಿ ಸಂತೋಷ ಇರುತ್ತೆ, ಹೋಗುತ್ತೆ, ದುಃಖ ಇರುತ್ತೆ, ಹೋಗುತ್ತೆ, ಹಲವಾರು ಆಲೋಚನೆಗಳು ಬರ್ತವೆ, ಹೋಗ್ತಾ ಇರ್ತವೆ. ಹೇಗೆ ಆಕಾಶದಲ್ಲಿ ಮೋಡಗಳು ಬರ್ತವೆ ಹೋಗ್ತವೆ, ಆಕಾಶ ಬದಲಾಗೋಲ್ಲ, ಹಾಗೆಯೇ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇದೆ. ನನ್ನ ಮನಸ್ಸು ಬೇಜಾರಾಗಿದೆ ಅಂತ ಹೇಳ್ತೀವಿ. ನನ್ನ ಮನಸ್ಸು ಬೇಜಾರಾಗಿದೆ ಅಂತ ಹೇಳ್ತೀವಿ. ಆ ಮನಸ್ಸು ಬೇಜಾರಾಗಿದೆ ಅಂತ ಗಮನಿಸ್ತಾ ಇದ್ದಾನಲ್ಲ, ಅವನು ಯಾರು? ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ತೀವಿ. ಆ ಮನಸ್ಸಿಗೆ ನೋವಾಗಿದೆ ಅಂತ ಯಾರೋ ಒಬ್ಬ ಗಮನಿಸ್ತಾ ಇದ್ದಾನಲ್ಲ, ಅವ ಯಾರು? ಅರ್ಥ ಮಾಡ್ಕೊಳ್ಳಿ. ಮನಸ್ಸು ಬದಲಾಗುವಂಥದ್ದು. ಮನಸ್ಸಿನ ಶಕ್ತಿಗಳು ತುಂಬಾ ಇದೆ, ಆಯ್ತಾ? ಆದರೂ ಸಹ ಈ ಮನಸ್ಸು ನೀವಲ್ಲ. ಮನಸ್ಸು ಕೂಡ ಬದಲಾವಣೆ ಆಗುತ್ತೆ. ಪರಿಸ್ಥಿತಿಗೆ ತಕ್ಕಂತೆ ಮನಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಸೊ ಮನಸ್ಸನ್ನ ನೀವು ಅಂತ ಗುರುತಿಸ್ಕೊಳ್ಳೋದಿಕ್ಕಾಗಲ್ಲ. ಯಾಕಂದ್ರೆ ಮನಸ್ಸನ್ನ ಗಮನಿಸ್ತಿರೋ ಸಾಕ್ಷಿ ಭಾವ ನೀವು. ಅಂದ್ರೆ ನಾನು ಯಾರು? ಮನಸ್ಸು, ಬುದ್ಧಿ, ಶರೀರ ಇವೆಲ್ಲವೂ ಬದಲಾಗುವಂತಹ, ನಾಶವಾಗುವಂಥವು. ಎಂದಿಗೂ ಬದಲಾಗದ ಅವಿನಾಶಿಯಾಗಿರುವ ನಿಮ್ಮ ಒಳಗೆ ಇರುವಂತಹ ಶುದ್ಧ ಆ ಚೈತನ್ಯವನ್ನು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಆತ್ಮ ಅಂತ ಕರೆದಿದ್ದಾರೆ. ಅದುವೇ ನೀವು. ಒಂದು 2 ನಿಮಿಷದಲ್ಲಿ ನಾನು ಆತ್ಮ ಅಂತ ಅನ್ಕೊಳ್ಳೋದಿಕ್ಕೆ ಆಗಲ್ಲ. ಆತ್ಮ ನಾವು ಅಂತ ತಿಳ್ಕೊಳ್ಳೋದು ಒಂದು ಸುದೀರ್ಘವಾದ ಪ್ರಯಾಣ. ನಿಮ್ಮನ್ನ ನೀವು ಯಾವಾಗ ಅರಿತಾ ಹೋಗ್ತೀರಾ, ಆತ್ಮ ನಾನು ಅನ್ನೋದ್ರ ಕಡೆಗೆ ನೀವು ಹೋಗ್ತೀರಾ. ಅದುವೇ ಅಧ್ಯಾತ್ಮ. ಈಗ ನನಗೆ ಗೊತ್ತಿದೆ ನಿಮ್ಮೆಲ್ಲರೂ ಪ್ರಶ್ನೆ ಏನು ಬರುತ್ತೆ ಅಂತ. ಯಾಕಂತ ಹೇಳಿದ್ರೆ ಇದೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೂ ಮುಂಚೆ ನನ್ನ ಸುತ್ತಲಿರೋನ ಹತ್ರ ಹೇಳಿರೋ ವಿಚಾರಗಳೇ ಇವು. ಸೊ ಅವರಿಂದ ನನಗೆ ಬಂದಿರುವಂತಹ ಪ್ರಶ್ನೆಗಳು.
ನಾವು ಯಾವುದ್ರ ಮುಖಾಂತರನಾದ್ರೂ ಗುರ್ತಿಸ್ಕೋತೀವಿ. ದೇಹನೋ ಮನಸ್ಸೋ ಬುದ್ಧಿನೋ ಯಾವುದೋ ಒಂದು ಈ ಜೀವನ ನಡೆದ್ರೆ ಸಾಕು, ಅದನ್ನ ಕಟ್ಕೊಂಡು ನನಗೇನಾಗಬೇಕು, ಬೆಳಗ್ಗೆ ಎದ್ದು ನನ್ನ ಜವಾಬ್ದಾರಿ ಮಾಡಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಅಲ್ಲಿ ಕೇಳ್ಕೊಂಡು ಕೂತ್ಕೊಳ್ಳಲ್ಲ ನೀನು ದೇಹನ ಮನಸ್ಸ ಬುದ್ಧಿನ ಅಂತ ಕೇಳ್ತೀರಾ. ಎಲ್ಲಾದ್ರಲ್ಲೂ ಲಾಭನೇ ಹುಡುಕ್ತಾರೆ ಮನುಷ್ಯರು. ಎಲ್ಲದರಲ್ಲೂ ಲಾಭನೇ ಹುಡುಕೋದು ಮನುಷ್ಯರು. ಬನ್ನಿ, ನೀವು ಆತ್ಮ ಅಂತ ತಿಳ್ಕೊಳ್ಳೋದ್ರಲ್ಲಿ ಏನೆಲ್ಲ ಲಾಭ ಇದೆ ಅಂತ ನಾನು ಹೇಳ್ತೀನಿ. ನೀವು ಶರೀರದ ಜೊತೆ ನಾನು ಅನ್ಕೊಂಡ್ರೆ ಈ ಶರೀರದ ಗುಣಗಳಲ್ಲೇ ಸೀಮಿತ ಆಗ್ತೀರಾ. ನೀವು ಪ್ರಪಂಚನೇ ನೋಡಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇದ್ದು ಹೋಗ್ತೀರಾ. ಮನಸ್ಸು ಬುದ್ಧಿಯಿಂದ ಗುರುತಿಸ್ಕೊಂಡ್ರು ಅಷ್ಟೇ. ಬಟ್ ಮನಸ್ಸಿಗೆ ಅನೇಕ ಶಕ್ತಿಗಳಿದ್ದಾವೆ. ಭಗವಂತ ಈ ದೇಹಕ್ಕೆ ಹಲವಾರು ಶಕ್ತಿಗಳನ್ನು ಕೊಟ್ಟಿದ್ದಾನೆ, ಮನಸ್ಸಿಗೆ ಹಲವಾರು ಶಕ್ತಿಗಳನ್ನು ಕೊಟ್ಟಿದ್ದಾನೆ. ಬುದ್ಧಿಯಿಂದ ಬದುಕ್ತೀವಿ ಅಂತ ಹೇಳಿದ್ರೆ ಈ ಪ್ರಾಪಂಚಿಕತೆಯಲ್ಲಿ ವ್ಯವಹಾರಗಳಲ್ಲಿ ಮಾತ್ರ ನೀವು ಬುದ್ಧಿವಂತರಿರ್ತೀರಾ ಹೊರತು ರಿಲೇಶನ್ಶಿಪ್ಸ್ ಆಗಲಿ, ನಿಮ್ಮ ಜೀವನದಲ್ಲಿ ಬೇಕಾಗುವಂತಹ ಶಾಂತಿ, ಸಮಾಧಾನ, ಸುಖ, ನೆಮ್ಮದಿ ಇವುಗಳೆಲ್ಲವುಗಳಿಂದ ದೂರನೇ ಉಳಿತೀರಾ. ಬರೀ ಬುದ್ಧಿಯಿಂದ ವ್ಯವಹಾರ ನಡೆಸ್ಬೋದೇ ಹೊರತು ಇವೆಲ್ಲವನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ಅದಕ್ಕೆ ಇಲ್ಲ. ಮನಸ್ಸು ಅಂತ ನಾವು ನಮ್ಮನ್ನ ಗುರ್ತಿಸ್ಕೋತೀವಿ ಅನ್ನೋದಾದ್ರೆ ಒಂದು 75% ಹೌದು, ಮನಸ್ಸಿಗೆ ಅಗಾಧವಾದ ಶಕ್ತಿ ಇದೆ. ನಿಮಗೆ ಏನು ಬೇಕೋ ಅದನ್ನ ಸೃಷ್ಟಿ ಮಾಡ್ಕೊಳ್ಬಲ್ಲದ್ದು ಮನಸ್ಸು. ಹಾಗಂತ ಮನಸ್ಸಿನ ಜೊತೆ ನೀವು ಗುರ್ತಿಸ್ಕೊಂಡ್ರೆ ಆ ಮನಸ್ಸಿಗೆ ಒಂದಷ್ಟು ಗುಣಗಳಿದಾವೆ. ಆ ಗುಣಗಳು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇದು ತುಂಬಾ ಉದ್ದ ಆಗ್ಬಿಡುತ್ತೆ ವಿಡಿಯೋ. ಆ ಗುಣಗಳ ಒಟ್ಟಿಗೆ ನೀವು ಅದರ ಕಂಟ್ರೋಲ್ನಲ್ಲಿ ಇರ್ತೀರಾ. ಮನಸ್ಸಿನ ಗುಣಗಳ ನಿಮ್ಮನ್ನ ಆಟ ಆಡ್ಸೋದಿಕ್ಕೆ ಶುರು ಮಾಡ್ತವೆ. ನೀವು ಮನಸ್ಸನ್ನ ಆಟ ಆಡಿಸ್ಬೇಕು ಅನ್ನೋದಾದ್ರೆ, ನೀವು ಈ ಶರೀರನ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಇಟ್ಕೋಬೇಕು ಅನ್ನೋದಾದ್ರೆ, ನೀವು ವ್ಯವಹಾರ ವಹಿವಾಟುಗಳನ್ನು ಹೊರಗಿನ ಪ್ರಪಂಚದ ಒಟ್ಟಿಗೆ ಜನರ ಸಂಪರ್ಕವನ್ನು ಹೇಗೆ ಇಟ್ಕೋಬೇಕು ಅಂತ ಅನ್ಕೋತೀರೋ, ಇದೆಲ್ಲದರ ಕೀಲಿಕೈ ನೀವು ಆತ್ಮ ಅಂತ ನಿಮ್ಮನ್ನ ನೀವು ಗುರ್ತಿಸ್ಕೊಳ್ಳೋದ್ರಲ್ಲೇ ಇದೆ. ಒಂದು ಕ್ಷಣ ಕೂತು ಇದನ್ನ ರಿಪೀಟೆಡ್ ಆಗಿ ನೋಡಿ. ನಿಮ್ಗೆ ಅನ್ಸತ್ತೆ ನೀವು ಯಾವುದರಿಂದ ನೀವು ಗುರ್ತಿಸ್ಕೋಬೇಕು ಅನ್ನೋದು. ನಿಮ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಬಿಟ್ಟಿದ ತಕ್ಷಣ ನಾನು ಈ ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಅವಿನಾಶಿ ಆಗಿರುವಂತಹ ಇದೆಲ್ಲವನ್ನು ಕಂಟ್ರೋಲ್ ಮಾಡ್ತಿರುವಂತಹ ಆ ಒಳಗಿರುವವ ನಾನು. ಇದನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಹೇಳಿ, ರಾತ್ರಿ ಮಲ್ಕೊಳ್ಳುವ ಮುಂಚೆ ಹೇಳಿ ಮಲ್ಕೊಳ್ಳಿ. ಅದು ನಿಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ರೆಕಾರ್ಡ್ ಆಗ್ತಾ ಹೋಗುತ್ತೆ. ನಿಮಗೆ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗುತ್ತೆ. ಹಾಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ಏನೆಲ್ಲ ಲಾಭ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು. ಇದಿಷ್ಟು ಇವತ್ತಿನ ವಿಚಾರ. ನಾಳಿನ ವಿಡಿಯೋದಲ್ಲಿ ನಿಮಗೆ ಆತ್ಮ ನಮಗೆ ಏನೆಲ್ಲ ಆತ್ಮದ ಜೊತೆಗೆ ಕನೆಕ್ಟ್ ಆದ್ರೆ ನಾವು ನಮ್ಮ ಬದುಕನ್ನ ಹೇಗೆ ಬದಲಾವಣೆ ಮಾಡ್ಕೋಬಹುದು, ನಮ್ಮ ರಿಯಾಲಿಟಿನ ನಾವೇ ಹೇಗೆ ಕ್ರಿಯೇಟ್ ಮಾಡ್ಕೋಬಹುದು, ಈ ಮನಸ್ಸನ್ನ ಹೇಗೆ ನಿಯಂತ್ರಣದಲ್ಲಿಟ್ಕೋಬಹುದು, ಈ ಬುದ್ಧಿಯನ್ನ ಹೇಗೆ ನಿಯಂತ್ರಣದಲ್ಲಿಟ್ಕೋಬಹುದು, ನಮ್ಮ ಸುತ್ತಲಿನವರನ್ನ ಹೇಗೆ ನಮ್ಮೊಳಗೆ ಆಗುವ ಬದಲಾವಣೆಯಿಂದ ಅವರೆಲ್ಲರೂ ನಮ್ಮ ಜೊತೆಗೆ ಹೇಗಿರಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಬಹುದು. ಇಷ್ಟೆಲ್ಲ ಶಕ್ತಿಯಲ್ಲಿದೆ, ಇನ್ನೂ ಬಹಳಷ್ಟು ಉಪಯೋಗಗಳಿದಾವೆ. ಅದೆಲ್ಲವನ್ನು ನಾಳಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಯಾರು ಅನ್ನೋ ಪ್ರಶ್ನೆಗೆ ನಿಮ್ಮಲ್ಲಿ ಬರಬೇಕಾಗಿರುವಂತಹ ಉತ್ತರ, ನಾನು ಒಳಗಿರುವ ಮನಸ್ಸನ್ನು ನಿಯಂತ್ರಿಸುತ್ತಿರುವ, ಬುದ್ಧಿಯನ್ನು ನಿಯಂತ್ರಿಸುತ್ತಿರುವ, ಶರೀರವನ್ನು ನಿಯಂತ್ರಿಸುತ್ತಿರುವ ಆ ಶುದ್ಧ ಚೈತನ್ಯವೇ ನಾನು ಅನ್ನೋದು ನಿಮ್ಮ ಮೈಂಡ್ಗೆ ಬರಬೇಕು. ಭಾವಿಸ್ತೀನಿ ನಾನು ಯಾರು ಅನ್ನೋದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ. ನಾಳಿನ ವಿಡಿಯೋದಲ್ಲಿ ನಾನು ಮಿಕ್ಕಿದ್ದ ವಿಚಾರನ ಮಾತನಾಡುವ. ಹೊರಗಿನ ಪ್ರಪಂಚವನ್ನು ಗೆಲ್ಲುವ ಮೊದಲು ನಿಮ್ಮ ಅಂತರಂಗದಲ್ಲಿರುವ ಜ್ಞಾನವನ್ನು ಅರಿತು ಜಾಗೃತಿಯಿಂದ ಬದುಕನ್ನು ನಡೆಸೋಣ.
ಬದುಕು ಶಿಕ್ಷೆ ಅಲ್ಲ, ನಮ್ಮದೇ ಆತ್ಮ ವೃದ್ಧಿಗಾಗಿ ಇರುವಂತಹ ಸುಂದರ ಕಲಿಕೆ. ಜೀವನನ ಪ್ರತಿ ಕ್ಷಣನೂ ಆನಂದದಿಂದ ಕಳೆಯೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.